ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ. ಸುಖವಿಲ್ಲ ಸೂಳೆಗೆ, ಪಥವಿಲ್ಲ ಶೀಲಕ್ಕೆ, ಮಾಡಲಾಗದು ನೇಮವ, ನೋಡಲಾಗದು ಶೀಲವ, ಸತ್ಯವೆಂಬುದೇ ಸತ್ಶೀಲ, ಗುಹೇಶ್ವರ ಲಿಂಗವನರಿಯ ಬಲ್ಲವಂಗೆ. ಈ ವಚನದ ಸಾರ ಹೀಗಿದೆ. ಹಣದಾಸೆಗಾಗಿ ಮೈಮಾರಿಕೊಳ್ಳುವ ಸೂಳೆಗೆ ದಾಂಪತ್ಯದ ಸುಖ ಎಂದಿಗೂ ದೊರೆಯಲಾರದು. ಹಾಗೆಯೇ ಅರ್ಥಹೀನವಾದ ಶೀಲಾಚಾರಗಳಲ್ಲಿ ತೊಡಗಿದವನಿಗೆ ಶರಣರ ಸಲ್ಲಲಿತ ಸನ್ಮಾರ್ಗವು ದೊರೆಯದು. ಭಗವಂತನನ್ನು ಅರಿತ ಮತ್ತು ಅರಿಯ ಬಯಸುವ ನಿಜವಾದ ಸಾಧಕನು ಕ್ಷಣಿಕ ಉದ್ದೇಶಗಳಿಗಾಗಿ ವ್ರತ ನಿಯಮಗಳನ್ನು, ಅರ್ಥಹೀನ ಬಹಿರಾಡಂಬರದ ಆಚರಣೆಗಳನ್ನು ಆಚರಿಸಲಾರ. ಅವನಿಗೆ ಸತ್ಯಕ್ಕಿಂತ ಮಿಗಿಲಾದ ಶೀಲವಿಲ್ಲ. ನಡೆನುಡಿಗಳಲ್ಲಿ ಅವನು ಪರಮ ಸತ್ಯದ ಅನುಭೂತಿಯನ್ನೇ ತುಂಬಿಕೊಂಡಿರುವನು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಕಿವಿ, ಚರ್ಮ ಮುಂತಾದ ಎಲ್ಲ ಇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಂಡು ಕಾವಿ ವಸ್ತ್ರವನ್ನು ಧರಿಸಿಕೊಂಡವನಾಗಿರಲಿ, ಲಜ್ಜೆಯನ್ನು ಗೆದ್ದು ದಿಗಂಬರನಾದವನಾಗಿರಲಿ, ನಾರು ಬಟ್ಟೆಯನ್ನುಟ್ಟವನಾಗಿರಲಿ, ದಂಡಧಾರಿಯಾದವನಾಗಿರಲಿ, ಕುಂಡಿಯಾದವನಾಗಿರಲಿ, ಅಥವಾ ಕೌಪೀನವನ್ನು ತೊಟ್ಟವನಾಗಿರಲಿ, ಲಿಂಗ ರುದ್ರಾಕ್ಷಾದಿಗಳನ್ನು ಧರಿಸಿದವ ಯೋಗಿಯಾಗಿರಲಿ, ಎಲ್ಲೆಲ್ಲಿ ಮನಸ್ಸು ಹೋಗುತ್ತದೆಯೋ ಅಲ್ಲೆಲ್ಲ ಸುಖವಾಗಿ ಸಂಚರಿಸುವನು. ವಸ್ತುತಃ ವಿಚಾರಿಸಿದರೆ ನಮ್ಮ ಸುಖ ಮತ್ತು ದುಃಖಗಳಿಗೆ ಹೊರಗಿನ ಪರಿಸ್ಥಿತಿಗಿಂತ ನಮ್ಮ ಮನಸ್ಥಿತಿಯೇ ಪ್ರಮುಖ ಕಾರಣ. ಪರಿಸ್ಥಿತಿಯನ್ನು ಎಷ್ಟೇ ಸರಿಪಡಿಸಿಕೊಂಡರೂ ಮನಸ್ಥಿತಿ ಸರಿ ಇರದಿದ್ದರೆ ಅವನು ಸುಖವಾಗಿರಲು ಸಾಧ್ಯವಿಲ್ಲ. ಯೋಗಿಯು ತನ್ನ ಮನಸ್ಥಿತಿಯನ್ನು ಸದಾ ಸರಿಯಾಗಿರಿಸಿಕೊಂಡಿರುವುದರಿಂದಲೇ ಅವನು ಎಲ್ಲ ಕಡೆಗಳಲ್ಲಿ ಸುಖವಾಗಿರುತ್ತಾನೆ. ಶರಣು ಶರಣಾರ್ಥಿಗಳು.